ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಗುರುದೇವ ಅಕಾಡೆಮಿ ಧಾರವಾಡಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್ PDO ಮತ್ತು VAO ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ವಲ್ಪೊಂದಿಷ್ಟು ಬೇಸಿಕ್ ವಿಚಾರಗಳನ್ನು ತಿಳಿಯುವಂಥ ಪ್ರಯತ್ನ ಮಾಡೋಣ್ರಿ. ಫಸ್ಟ್ ಒನ್ ನೋಡಿ, ಇಲ್ಲಿ ನೇರವಾಗಿರ್ತಕ್ಕಂಥದ್ದು ಮೊದಲನೇದು ಏನು ಸರ್ ಅಂತ ಕೇಳಿದಾಗ ಫಸ್ಟ್ ಒನ್ ಒಂದಿಷ್ಟು ಪ್ರಶ್ನೋತ್ತರಗಳ ಬಗ್ಗೆ ಡಿಸ್ಕಷನ್ ಮಾಡೋಣ್ರಿ. ಮೊದಲನೇದು, ಭಾರತದ ಪಂಚಾಯತ್ಗಳ ಶಿಲ್ಪಿ, ಭಾರತ ದೇಶದಲ್ಲಿ ಪಂಚಾಯತ್ಗಳ ಶಿಲ್ಪಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಸರ್, ಇಲ್ಲಿ ನಮಗೆ ನೇರವಾಗಿರ್ತಕ್ಕಂಥ ಉತ್ತರ ಯಾವುದಂದ್ರಿಗಿನ ಆಪ್ಷನ್ ಎ ಬಲವಂತರಾಯ್ ಮೆಹ್ತಾ. ಭಾರತದ ಪಂಚಾಯತ್ಗಳ ಶಿಲ್ಪಿ ಎಂದು ಯಾರನ್ನು ಕರಿತೀವಿ ಸರ್ ಅಂದ್ರಿಗಿನ ಬಲವಂತರಾಯ್ ಮೆಹ್ತಾ. ಹಾಗಾದ್ರೆ ಬಲವಂತರಾಯ್ ಮೆಹ್ತಾರವರನ್ನು ಒಳಗೊಂಡಂತ ಒಂದಿಷ್ಟು ನೋಡಿ, ಇಲ್ಲಿ ಬಲವಂತರಾಯ್ ಮೆಹ್ತಾ ಸರ, ಬಲವಂತರಾಯ್ ಮೆಹ್ತಾ ಸಮಿತಿ ನೇಮಕಗೊಂಡ ವರ್ಷ 1957 ರೀ. ಬಲವಂತರಾಯ್ ಮೆಹ್ತಾ ಸಮಿತಿ ಅನ್ನುವಂಥದ್ದು ಭಾರತ ದೇಶದಲ್ಲಿ 3 ಹಂತದ ಪಂಚಾಯತ್ಗಳು, 3 ಸ್ಟೇಜ್ ಪಂಚಾಯತ್ಸ್, 3 ಹಂತದ ಪಂಚಾಯತ್ಗಳ ಪರಿಕಲ್ಪನೆಗೆ ಒತ್ತು ಕೊಟ್ಟಂತ ಸಮಿತಿ. 3 ಹಂತದ ಪಂಚಾಯತ್ಗಳಲ್ಲಿ ಇವ್ರು ಏನು ಉಲ್ಲೇಖ ಮಾಡಿರೋ ಸರ್ ಅಂದ್ರ, 3 ಹಂತದ ಪಂಚಾಯತ್ಗಳು ಕೂಡ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣದ ಆಧಾರದ ಮೇಲೆ ಏನು ಸರ್ ಅಂದ್ರಿಗೆನ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣದ ಆಧಾರದ ಮೇಲೆ ಕಾರ್ಯನಿರ್ವಹಿಸಬೇಕೆಂದು ಹೇಳಿದಂತ ಭಾರತದ ಸಮಿತಿ ಯಾವುದಂದ್ರೆ ಏನು ಪಂಚಾಯತ್ ಬಲವಂತರಾಯ್ ಮೆಹ್ತಾ. ಇದು ಆಲ್ರೆಡಿ FD ಕ್ವಶನ್ ಕೇಳನ್ರಿ ಸರ್. ತದನಂತರವಾಗಿ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣದ ಆಧಾರದ ಮೇಲೆ ಕಾರ್ಯನಿರ್ವಹಿಸಬೇಕೆಂದು ಬಲವಂತರಾಯ್ ಮೆಹ್ತಾ ಸಮಿತಿ ಶಿಫಾರಸು. ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಅಂದ್ರಿಗೆನ ನಮ್ಮ ದೇಶದಲ್ಲಿ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕಾ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು. ಈ ಗ್ರಾಮ ಪಂಚಾಯತ್ ಅಲ್ಲಿ 3 ಟೈಪ್ಸ್ ಬರ್ತಾವ. ಏನ್ ಸರ್ ಅಂದ್ರಿಗಿನ ಒಂದೇದು ನೋಡಿ, ಇಲ್ಲಿ ಜನವಸತಿ ಸಭೆ ಅಂತ ಬರ್ತದ್ರಿ, ಅಥವಾ ಜನತಾ ಸಭೆ ಅನ್ನುವಂಥದ್ದು. ಸೆಕೆಂಡ್ ಒನ್ ಸರ ವಾರ್ಡ್ ಸಭೆ ಅಂತ ಬರ್ತದ, ವಾರ್ಡ್ ಸಭೆ ಅನ್ನುವಂಥದ್ದು, ವಾರ್ಡ್ ಸಭೆ. ಥರ್ಡ್ ಒನ್ ಏನಂದ್ರೆ ಗ್ರಾಮ ಸಭೆ. ಯಾವ ಸಭೆಯನ್ನು ಭಾರತ ದೇಶದಲ್ಲಿ ಹಳ್ಳಿಯ ವಿಧಾನಸಭೆ ಎಂದು ಕರೆಯಲಾಗುತ್ತೆ ಅಂದ್ರೆ ಗ್ರಾಮ ಸಭೆ. ಭಾರತದ ಹಳ್ಳಿಯ ವಿಧಾನಸಭೆ ಎಂದು ಯಾವುದನ್ನು ಕರೆಯಲಾಗುತ್ತೆ ಅಂತ ಕೇಳಿದ್ರೆ ಗ್ರಾಮ ಸಭೆ. ಗ್ರಾಮ ಸಭೆಯಲ್ಲಿ ಎಲ್ಲಾ ಮತದಾರರು ಒಳಗೊಂಡಿರ್ತಾರ. ವಾರ್ಡ್ ಸಭೆಯಲ್ಲಿ ಜನಸಂಖ್ಯೆ ಎಷ್ಟಿರ್ತಾರ ಸರ್ ಅಂದ್ರೆ 400 ರಿಂದ 750 ಜನ, 400 to 750 ಪಾಪ್ಯುಲೇಷನ್ ಜನಸಂಖ್ಯೆ. ಇಲ್ಲಿ ಗ್ರಾಮದ ಎಲ್ಲಾ ಮತದಾರರ ಪ್ರಕ್ರಿಯೆ. ಇಲ್ಲಿ ಜನತಾ ಸಭೆಯಲ್ಲಿ ಎಷ್ಟು ಜನ ಇರ್ತಾರೆ ಸರ್ ಅಂದ್ರೆ 100 ರಿಂದ 350 ಜನ ಜನತಾ ಸಭೆಯಲ್ಲಿ ಜನಸಂಖ್ಯೆ ಇರ್ತದ್ರಿ. ಹಾಗಾದ್ರ ಇದು ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣದ ಬಗ್ಗೆ ತಿಳಿಸಿರ್ತಕ್ಕಂಥ ಸಮಿತಿನೇ ನಮಗ ಬಲವಂತರಾಯ್ ಮೆಹ್ತಾ. ಈ ಬಲವಂತರಾಯ್ ಮೆಹ್ತಾ ಯಾರು ಸರ್ ಅಂದ್ರಿಗಿನ ಗುಜರಾತ್ ರಾಜ್ಯದ 2ನೇ ಮುಖ್ಯಮಂತ್ರಿ. ಇದನ್ನು ಗೊತ್ತಿರ್ಬೇಕು ಸ್ನೇಹಿತರ ನಮಗ. ಗುಜರಾತ್ ರಾಜ್ಯದ 2ನೇ CM ಯಾರು ಸರ್ ಅಂದ್ರಿಗಿನ ಬಲವಂತರಾಯ್ ಮೆಹ್ತಾ. ಹಾಗಾದ್ರೆ ಭಾರತ ದೇಶದ ಪಂಚಾಯತ್ಗಳ ಶಿಲ್ಪಿ, ಫಾದರ್ ಆಫ್ ಇಂಡಿಯನ್ ಪಂಚಾಯತ್ಸ್ ಬಲವಂತರಾಯ್ ಮೆಹ್ತಾ. ಇದರ ಜೊತೆಗೆ ನಮ್ಮ ದೇಶದ ಇನ್ನೊಂದು ಹೆಸರು ಕೂಡ ಕರೀಬಹುದು ಸ್ನೇಹಿತರೆ. ಏನ್ ಸರ್ ಅಂದ್ರ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಂತ ಯಾರು ಕೂಡ ಕರಿಬಹುದು ನಾವಿಲ್ಲಿ ಲಾರ್ಡ್ ರಿಪ್ಪನ್. ಭಾರತ ದೇಶದಲ್ಲಿ ಸ್ಥಳೀಯ ಸರ್ಕಾರಗಳ ಪಿತಾಮಹ ಅಥವಾ ಫಾದರ್ ಆಫ್ ಸೆಲ್ಫ್ ಗವರ್ಮೆಂಟ್ಸ್ ಯಾರು ಸರ್ ಅಂದ್ರೆ ಲಾರ್ಡ್ ರಿಪ್ಪನ್. ಹಾಗಾದ್ರೆ ಭಾರತದಲ್ಲಿ ಯಾವ ಕಾಯ್ದೆನ ಸ್ಥಳೀಯ ಸರ್ಕಾರಗಳ ಮ್ಯಾಗ್ನಾ ಕಾರ್ಟಾ ಅಂತ ಕರಿತಾರೆ ಅಂದ್ರೆ 1882 ಆಕ್ಟ್, 1882 ಆಕ್ಟ್ ಅನ್ನು ಭಾರತ ದೇಶದಲ್ಲಿ ಸ್ಥಳೀಯ ಸರ್ಕಾರಗಳ ಮ್ಯಾಗ್ನಾ ಕಾರ್ಟಾ ಅಂತ ಕೂಡ ಕರಿತೀವಿ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಸರ ಪಂಚಾಯತ್ಗಳ ಶಿಲ್ಪಿ ಯಾರಂದ್ರೆ ಬಲವಂತರಾಯ್ ಮೆಹ್ತಾ. ನೆಕ್ಸ್ಟ್ ನೋಡಿ, ಹಾಗಾದ್ರೆ ಅಶೋಕ್ ಮೆಹ್ತಾ ಸಮಿತಿ ಇದು ಭಾರತದಲ್ಲಿ 2 ಹಂತದ ಪಂಚಾಯತ್ಗಳಿಗೆ ಒತ್ತು ಕೊಟ್ಟಂತ ಸಮಿತಿ. ಅಶೋಕ್ ಮೆಹ್ತಾ ಸಮಿತಿ ನೇಮಕಗೊಂಡಿದ್ದು 1977 ಸ್ನೇಹಿತರೆ. 1977ರಲ್ಲಿ ಭಾರತದ ಯಾವ ಪ್ರಧಾನಿ ಅವಧಿಯಲ್ಲಿ ಅಂದ್ರೆ ಕಾಂಗ್ರೆಸ್ಸೇತರ ಪ್ರಧಾನಿ ಮೊರಾರ್ಜಿ ದೇಸಾಯಿ. ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಟ್ಟಂತ ಮೊದಲ ವ್ಯಕ್ತಿನೇ ಮೊರಾರ್ಜಿ ದೇಸಾಯಿ. ಕೇಂದ್ರದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಾಡಿರ್ತಕ್ಕಂಥ ವ್ಯಕ್ತಿನೇ ಮೊರಾರ್ಜಿ ದೇಸಾಯಿ, 10 ಬಾರಿ. ಹಾಗಾದ್ರೆ ಮೊರಾರ್ಜಿ ದೇಸಾಯಿ ಅನ್ನುವಂಥವ್ರು ಕೂಡ ಭಾರತ ದೇಶದಲ್ಲಿ ಜನತಾ ಪಕ್ಷ ಅಥವಾ ಜನತಾ ಸರ್ಕಾರದ ಪ್ರಧಾನಿ. ಇವರು ಎಲ್ಲಿಂದ ಎಲ್ಲಿವರೆಗೆ ಪ್ರಧಾನಮಂತ್ರಿ ಆಗಿದ್ದರು ಸರ್ ಅಂದ್ರೆ 1977 ರಿಂದ 79ರವರೆಗೆ. ಮೊರಾರ್ಜಿ ದೇಸಾಯಿ ಅವರ ಒಂದು ಸಮಾಧಿ ಏನಂತ ಕರಿತೀವಿ ಸರ್ ಇಂಡಿಯಾದೊಳಗೆ ಅಂದ್ರೆ ಅಭಯ್ ಘಾಟ್. ಯಾವ ರಾಜಕೀಯ ನಾಯಕರ ಸಮಾಧಿಯಾಗಿದೆ ಅಂದ್ರೆ ಮೊರಾರ್ಜಿ ದೇಸಾಯಿ. ಅಶೋಕ್ ಮೆಹ್ತಾ ಅವರು ನೇಮಕ ಮಾಡಿರ್ತಕ್ಕಂಥ ವ್ಯಕ್ತಿನೇ ಮೊರಾರ್ಜಿ ದೇಸಾಯಿ. ಆದರೆ ಅಶೋಕ್ ಮೆಹ್ತಾ ಸಮಿತಿ ನಮ್ಮ ದೇಶದಲ್ಲಿ ವಿಫಲ ಆಗ್ಯದ.
ನೆಕ್ಸ್ಟ್ ಇಲ್ಲಿ ಎಲ್ ಎಂ ಸಿಂಘ್ವಿ ಸಮಿತಿ. ಹಾಗಾದ್ರೆ ಎಲ್ ಎಂ ಸಿಂಘ್ವಿ ಸಮಿತಿ ಯಾವಾಗ ಅಪಾಯಿಂಟ್ ಆಗಿತ್ತು ಸರ್ ಅಂದ್ರೆ 1985. 1983ರಲ್ಲಿ ಹನುಮಂತರಾವ್ ಸಮಿತಿ, 84 ಜಿ ವಿ ಕೆ ರಾವ್, 85 ಯಾವತ್ತು ಸರ್ ಎಲ್ ಎಂ ಸಿಂಘ್ವಿ, 83ರಲ್ಲಿ ಯಾವತ್ತು ಸರ್ ಅಂದ್ರೆ 84ರಲ್ಲಿ ಜಿ ವಿ ಕೆ ರಾವ್ ಸಮಿತಿ ನೇಮಕ. ಇವೆಲ್ಲವೂ ಕೂಡ ಭಾರತ ದೇಶದಲ್ಲಿ ಪಂಚಾಯತ್ಗಳಿಗೆ ಸಂಬಂಧಪಟ್ಟಂತ ಸಮಿತಿಗಳ ಸ್ನೇಹಿತರೆ. ಇಷ್ಟು ಸ್ವಲ್ಪ ಒಂದಿಷ್ಟು ಇದರ ಬಗ್ಗೆ ವಿಚಾರಗಳು ಗೊತ್ತಿರಲ್ಲ ನಮಗ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ನೋಡಿ, ಸ್ವಲ್ಪ ಒಂದಿಷ್ಟು ನೋಡಿ. ಪ್ರತಿ ವರ್ಷವೂ ಈ ದಿನವನ್ನು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವಾಗಿ ಆಚರಿಸಲಾಗುತ್ತದೆ. ನಮ್ಮ ಲೆಕ್ಕದಾಗ ಹೇಳ್ಬೇಕು ಸರ್ ಅಂದ್ರೆ ನ್ಯಾಷನಲ್ ಪಂಚಾಯತ್ ಡೇ ಯಾವಾಗ ಮಾಡ್ತಾರೆ ಅಂತ ಪ್ರಶ್ನೆ ಕೇಳೇನ್ರಿ ಅಷ್ಟ. ಪ್ರತಿ ದಿನವೂ ಈ ದಿನವನ್ನು ರಾಷ್ಟ್ರೀಯ ಪಂಚಾಯತ್ ದಿನವಾಗಿ ಆಚರಿಸಲಾಗುತ್ತದೆ. ನಾವು ಸರಿಯಾದ ಉತ್ತರ ಏನು ಸರ್ ಅಂದ್ರೆ 24ನೇ ಏಪ್ರಿಲ್. ಇದು ಮೊನ್ನೆ FD ಕೇಳ ನೋಡಿ ಸ್ನೇಹಿತರೆ, FD 2023 ಪ್ರಶ್ನೆ ಕೇಳಿದ. ರಾಷ್ಟ್ರೀಯ ಪಂಚಾಯತ್ ದಿನ ಯಾವಾಗ ಸರ್ ಅಂದ್ರೆ ಏಪ್ರಿಲ್ 24. ಹಾಗಾದ್ರೆ ಇಷ್ಟೇ ಓದಿಕೊಂಡ್ರೆ ಸಾಕಾಗಂಗಿಲ್ಲ. ಇದ್ರ ಬಗ್ಗೆ ನಮಗೆ ಒಂದಿಷ್ಟು ಬೇರೆ ಬೇರೆ ಮಾಹಿತಿಗಳು, ಒಂದಿಷ್ಟು ಪೂರಕವಾಗಿರ್ತಕ್ಕಂಥ ವಿಚಾರಗಳು ಏನು ಗೊತ್ತಿರ್ಬೇಕು ಸರ ನೋಡಿ. ಸ್ವಲ್ಪ ಒಂದಿಷ್ಟು ಅಬ್ಸರ್ವೇಷನ್ ಮಾಡಿ. ಫಸ್ಟ್ ನಮಗೆ ಏಪ್ರಿಲ್ 24 ರಾಷ್ಟ್ರೀಯ ಪಂಚಾಯತ್ ದಿನ ಅಂತ ಪ್ರಕರಣ. ರಾಷ್ಟ್ರೀಯ ಪಂಚಾಯತ್ ದಿನ, ನ್ಯಾಷನಲ್ ಪಂಚಾಯತ್ ಡೇ ಯಾವಾಗ ಸರ್ ಅಂದ್ರೆ ಏಪ್ರಿಲ್ 24. ಹಾಗಾದ್ರೆ ಭಾರತ ದೇಶದಲ್ಲಿ ರಾಷ್ಟ್ರೀಯ ಪಂಚಾಯತ್ ದಿನ ಅನ್ನುವಂಥದ್ದು ಏಪ್ರಿಲ್ 24 ಆಚರಣೆ ಮಾಡ್ತೀವಿ. ಏಪ್ರಿಲ್ 24. ಹಾಗಾದ್ರೆ ಸರ ಏಪ್ರಿಲ್ 24 ಯಾಕೆ ಆಯ್ಕೆ ಮಾಡಿ ಅಂದ್ರೆ ಒಂದಿಷ್ಟು ಮಾಹಿತಿ ನೋಡಿ. 1992ರಲ್ಲಿ 1992 ಭಾರತ ಸಂವಿಧಾನಕ್ಕ ಎಷ್ಟನೇ ತಿದ್ದುಪಡಿ ಜಾರಿ ಬರ್ತಂದ್ರ 73ನೇ ತಿದ್ದುಪಡಿ ಕಾಯ್ದೆ, 73 ಅಮೆಂಡ್ಮೆಂಟ್. 73ನೇ ತಿದ್ದುಪಡಿ ಕಾಯ್ದೆ ಭಾರತ ದೇಶದಲ್ಲಿ ಪಂಚಾಯತ್ಗಳಿಗೆ ಸಂಬಂಧಪಟ್ಟದ್ರಿ. ಹಾಗಾದ್ರೆ 73ನೇ ತಿದ್ದುಪಡಿ ಪಂಚಾಯತ್ಗಳ ಸಂಬಂಧಪಟ್ಟಲ್ಲ. ಇದು ಯಾವಾಗ ಜಾರಿ ಬರ್ತ ಸರ್ 1993 ಏಪ್ರಿಲ್ 24 ಜಾರಿ ಅಥವಾ ಜಾರಿಗೆ ಬಂದ ವರ್ಷ. ಹಂಗಾಗಿ ಭಾರತ ದೇಶದಲ್ಲಿ ಪ್ರತಿ ವರ್ಷ ಏಪ್ರಿಲ್ 24 ನ್ಯಾಷನಲ್ ಪಂಚಾಯತ್ ಡೇ. ಇದು ಯಾವಾಗ ಆಚರಣೆ ಮಾಡಬೇಕಂತ ಘೋಷಣೆ ಮಾಡಿದ್ವಿ ಸರ್ ಅಂದ್ರೆ 2010ರಲ್ಲಿ. 2010ರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರಿದ್ರು ಸರ್ ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್, MS ಅಂತ ನೆನ್ಪಿಡಮ್. ಡಾಕ್ಟರ್ ಮನಮೋಹನ್ ಸಿಂಗ್ ರವರು ದೇಶದ ಪ್ರಧಾನಿ. ಹಾಗಾದ್ರೆ ಒಂದು ಪ್ರಶ್ನೆ ಕೇಳ ಸ್ನೇಹಿತರೆ, ಭಾರತ ದೇಶದ ಯಾವ ಪ್ರಧಾನಿಯು ನೋಟಿನ ಮೇಲೆ ಸಹಿಯನ್ನು ಹೊಂದಿದ್ದಾರೆ ಅಂತ ಕೇಳಿದ್ರೆ ಒನ್ ಅಂಡ್ ಓನ್ಲಿ ಮನಮೋಹನ್ ಸಿಂಗ್ ಅವರು. ಭಾರತ ದೇಶದ ಯಾವ ಪ್ರಧಾನಿ ನೋಟಿನ ಮೇಲೆ ಸಹಿಯನ್ನು ಹಾಕಿದ್ದಾರೆ ಅಂತ ಕೇಳಿದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರದ್ದು ಮಾತ್ರ ನೋಟಿನ ಮೇಲೆ ಸಹಿ ಐತಿ. ಬಿಕಾಸ್ ರೀಸನ್ ಏನ್ ಸರ್ ಅಂದ್ರೆ ಇವರು ಭಾರತ ದೇಶದ RBI ನ ಗವರ್ನರ್ ಆಗಿ ನೆಕ್ಸ್ಟ್ ಪ್ರಧಾನಮಂತ್ರಿ ಆಗ್ಯಾರ. RBI ನ ಗವರ್ನರ್ ಆಗಿ ದೇಶದ ಪ್ರಧಾನಮಂತ್ರಿ ಆದ ಏಕೈಕ ವ್ಯಕ್ತಿನ ಡಾಕ್ಟರ್ ಮನಮೋಹನ್ ಸಿಂಗ್. ಹಾಗಾದ್ರೆ ಇವ್ರದ್ದು 2010 ಶಿಫಾರಸು ಮಾಡ್ತಾರ. ಯಾವ ವರ್ಷದಿಂದ ಪ್ರತಿ ವರ್ಷ ಮಾಡ್ತಾ ಬಂದಿವಿ ಅಂದ್ರೆ 2011ರಿಂದ ಜಾರಿ. ಇದನ್ನ 2011ರಿಂದ ರಾಷ್ಟ್ರೀಯ ಪಂಚಾಯತ್ ದಿನ ಅಂತೇಳಿ ನಾವು ಜಾರಿ ಮಾಡ್ಕೊಂಡಿರ್ತಕ್ಕಂಥ ಅಂದ್ರೆ ಆಚರಣೆ ಮಾಡ್ತಾ ಇದೀವಿ, ಸೆಲೆಬ್ರೇಟ್ ಸ್ಟಾರ್ಟ್ ಆಗಿದ್ದು. ಹಾಗಾದ್ರೆ ಭಾರತ ದೇಶದಲ್ಲಿ 73ನೇ ತಿದ್ದುಪಡಿ ಅವತ್ತಿನ ಪ್ರಧಾನಮಂತ್ರಿ ಯಾರಿದ್ರು ಸರ್ ಅಂದ್ರೆ ಭಾರತ ದೇಶದ PV ನರಸಿಂಹರಾವ್. ಆಧುನಿಕ ಭಾರತದ ಚಾಣಕ್ಯ PV ನರಸಿಂಹರಾವ್ ಅವರು 73ನೇ ತಿದ್ದುಪಡಿ ಮಾಡ್ಯಾರ ನಮ್ಮ ದೇಶದಾಗ. ಅವತ್ತಿನ ಭಾರತ ದೇಶದ ಪ್ರಧಾನಿ ನಮ್ಗೆ ಗೊತ್ತಾಯ್ತು, ಇಲ್ಲೇ ಬರೆದು ಬಿಡನ್ರಿ, PV ನರಸಿಂಹರಾವ್. ಅವತ್ತಿನ ಭಾರತದ ರಾಷ್ಟ್ರಪತಿಗಳು ಪ್ರೆಸಿಡೆಂಟ್ ಯಾರಿದ್ರು ಸರ್ ಅಂದ್ರೆ ಶಂಕರ್ ದಯಾಳ್ ಶರ್ಮಾ. ಶಂಕರ್ ದಯಾಳ್ ಶರ್ಮಾ ಭಾರತದ ಅಂದಿನ ರಾಷ್ಟ್ರಪತಿಗಳ ಸ್ನೇಹಿತರೆ. ಹಾಗಾದ್ರೆ ಶಂಕರ್ ದಯಾಳ್ ಶರ್ಮಾ ಅವ್ರದ್ದು ಇನ್ನೊಂದು ವಿಶೇಷತೆ ಏನು ಸರ್ ಅಂದ್ರೆ ಭಾರತ ದೇಶದ ಅತ್ಯಂತ ಹಿರಿಯ ರಾಷ್ಟ್ರಪತಿ, ಸೀನಿಯರ್ ಪ್ರೆಸಿಡೆಂಟ್ ಇನ್ ಇಂಡಿಯಾ ಶಂಕರ್ ದಯಾಳ್ ಶರ್ಮಾ. ಜೂನಿಯರ್ ಪ್ರೆಸಿಡೆಂಟ್ ಇಂಡಿಯಾ ದ್ರೌಪದಿ ಮುರ್ಮು ಅವರು ಪ್ರಸ್ತುತ 15ನೇ ರಾಷ್ಟ್ರಪತಿಗಳು. ಹಾಗಾದ್ರೆ ಶಂಕರ್ ದಯಾಳ್ ಶರ್ಮಾ ಅವರ ಸಮಾಧಿಯನ್ನ ಏನಂತ ಕರೀತಾರೆ ಸರ್ ಅಂದ್ರೆ ಕರ್ಮಭೂಮಿ. ಕರ್ಮಭೂಮಿ ಅನ್ನುವಂಥದ್ದು ಎಲ್ಲಿ ಸರ್ ಅಂದ್ರೆ ನವದೆಹಲಿ. ಇಷ್ಟು ನಮಗ. ಹಾಗಾದ್ರೆ ಇಲ್ಲಿ ನಾವು ಸರಿಯಾಗಿರ್ತಕ್ಕಂಥ ಉತ್ತರ ಏಪ್ರಿಲ್ 24 ಅಂತ ಗೊತ್ತಾಯ್ತು. ಇಲ್ಲಿ ಆಪ್ಷನ್ದಾಗ ನೋಡಿ 22ನೇ ಏಪ್ರಿಲ್ ಅಂತ ಕೊಟ್ಟಾನ. ಇದನ್ನ ಯಾವ ದಿನ ಮಾಡ್ಬೋದು ಸರ್ ಅಂದ್ರ ಏಪ್ರಿಲ್ 22 ಯಾವ ದಿನ ನಾವು ಭಾರತ ದೇಶದ ಸೆಲೆಬ್ರೇಟ್ ಮಾಡಬಹುದು ಅಂದ್ರೆ ಇದನ್ನ ಏಪ್ರಿಲ್ 22 ವಿಶ್ವ ಭೂಮಿ ದಿನ ಅಂತ ಕೂಡ ಮಾಡಬಹುದು, ಅಥವಾ ವಿಶ್ವ ಭೂಮಿ ದಿನ ಅಥವಾ ವಿಶ್ವ ಭೂ ದಿನ. ನೆಕ್ಸ್ಟ್ ತದನಂತರವಾಗಿ 22ನೇ ಜುಲೈ ಅನ್ನುವಂಥದ್ದು ಇದು ಕೂಡ ಅನ್ವಯ ಮಾಡಕ್ ಬರಲ್ಲ. ಇಲ್ಲಿ 24ನೇ ನವೆಂಬರ್ ಅನ್ನುವಂಥದ್ದು ಇದು ಕೂಡ ಅನ್ವಯ ಮಾಡಕ್ ಬರಲ್ಲ. ಇಲ್ಲಿ ನಾವು ಸರಿಯಾದ ಉತ್ತರ ಸ್ನೇಹಿತರೆ ಯಾವ ಸರ್ ಅಂದ್ರೆ 24ನೇ ಏಪ್ರಿಲ್. ಭಾರತ ದೇಶದಲ್ಲಿ ಪಂಚಾಯತ್ ಕಾಯ್ದೆಗಳ 73ನೇ ತಿದ್ದುಪಡಿ ಜಾರಿಗೆ ಬಂದಂತ ವರ್ಷ. ಇದು ನಮಗ ಸ್ವಲ್ಪ ಒಂದಿಷ್ಟು ಮಾಹಿತಿ ಕೂಡ ಗೊತ್ತಿರಬೇಕು. ಇದು ಯಾವಾಗ ಮಾಡಿದ್ವಿ, ಯಾವ ಪ್ರಧಾನಿ ಅವಧಿಯಲ್ಲಿ, ಇಷ್ಟು ಇದರ ಬಗ್ಗೆ ವಿಚಾರಗಳು. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ನೋಡ್ರಿ ಇಲ್ಲಿ ನೆಕ್ಸ್ಟ್ ಒನ್, ಮೂರನೇದು ಏನ್ ಕೇಳ ಸರ್ ಅಂದ್ರ ಇವತ್ತಿನ ಒಂದು ತರಗತಿ ಬಹಳ ವಿಶೇಷವಾಗಿರ್ತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್ ಕ್ಲಿಯರ್. ನೆಕ್ಸ್ಟ್ ಅದ್ರ ಬಗ್ಗೆ ಡೆಪ್ತ್ ನಾಲೆಜ್ ಕೊಡಂಬ್ರಿ ಅಂತ.
ಹಾಗಾದ್ರೆ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಪಂಚಾಯತ್ಗಳು ಅಸ್ತಿತ್ವದಲ್ಲಿ ಇರುವುದಿಲ್ಲ? ಭಾರತದ ಈ ಕೆಳಗಿನ ಯಾವ ರಾಜ್ಯಗಳು ಪ್ರೆಸೆಂಟ್ ಪಂಚಾಯತ್ಗಳು ಇಲ್ಲ ಅಂತ ಪ್ರಶ್ನೆ ಕೇಳೋಣ. ಯಾವ ರಾಜ್ಯಗಳಲ್ಲಿ ಪ್ರಸ್ತುತ ಪಂಚಾಯತ್ಗಳ ಅಸ್ತಿತ್ವದಲ್ಲಿ ಇರಲಿಲ್ಲ? ನೋಡಿ ಇಲ್ಲಿ ಫಸ್ಟ್ ಒನ್ ನಾಗಾಲ್ಯಾಂಡ್ ಅಂತ ಕೊಟ್ಟಾನ, ಸೆಕೆಂಡ್ ಒನ್ ಮೇಘಾಲಯ ಅಂತ ಕೊಟ್ಟಾನ, ಥರ್ಡ್ ಒನ್ ಮಿಜೋರಂ ಅಂತ ಕೊಟ್ಟಾನ. ಹಾಗಾದ್ರೆ ಆಪ್ಷನ್ ಡಿ ಏನ್ ಸರ್ ಅಂದ್ರಿಗಿನ ಮೇಲಿನ ಎಲ್ಲವೂ ಸರಿ ಅಂತ ಸ್ನೇಹಿತರೆ. ಮೇಲಿನ ಎಲ್ಲವೂ ಸರಿ ಅಂದ್ರಿಗಿನ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಅಂದ್ರ ಈ ಕೊಟ್ಟಂತ ಹೇಳಿಕೆಗಳಲ್ಲಿ ಪಂಚಾಯತ್ಗಳು ಇಲ್ರಿ. ಹಾಗಾದ್ರೆ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಲ್ಲಿ ಪಂಚಾಯತ್ಗಳು ಇಲ್ಲ? ಇದರ ಬಗ್ಗೆ ಸ್ವಲ್ಪ ಒಂದಿಷ್ಟು ಮಾಹಿತಿ ನೋಡ್ರಿ. ವಿಶೇಷತೆ ಇದರ ಬಗ್ಗೆ ಏನೇನು ನಮಗ ವಿಚಾರಗಳನ್ನ ನಮ್ಮ ತಲೆಗೆ ಸೇವ್ ಮಾಡ್ಕೊಂಡಿರ್ಬೇಕು ಸರ. ಭಾರತ ದೇಶದಲ್ಲಿ ಯಾವ ರಾಜ್ಯಗಳಲ್ಲಿ ಪಂಚಾಯತ್ಗಳು ಇಲ್ಲ? ನಾಗಾ ಪ್ಲಸ್ ಮೇಘ ಪ್ಲಸ್ ಮಿಜೋ, ನಾಗಾಲ್ಯಾಂಡು, ಮೇಘಾಲಯ, ಮಿಜೋರಂ, ಇಲ್ಲಿ ಪಂಚಾಯತ್ಗಳು ಇಲ್ಲ ಸರ. ಇನ್ನೊಂದು ಇಂಪಾರ್ಟೆಂಟು, ದೆಹಲಿ ಅನ್ನುವಂಥದ್ರಲ್ಲಿ ಕೂಡ ಪಂಚಾಯತ್ಗಳಿಲ್ಲ ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ. ಇನ್ನೊಂದು ನಮಗ ಪಶ್ಚಿಮ ಬಂಗಾಳದಲ್ಲಿ ಪಂಚಾಯತ್ಗಳು 5 ಆದರೆ ಡಾರ್ಜಿಲಿಂಗ್ ಅನ್ನುವಂಥ ಜಿಲ್ಲೆಯಲ್ಲಿ ಪಂಚಾಯತ್ ಇಲ್ಲ. ಇದು ನಮಗೆ ಸ್ಪಷ್ಟವಾಗಿ ನೆನ್ಪಿಡ್ಬೇಕು ಸ್ನೇಹಿತರೆ. ಇದು ಬಹಳ ಡಿಫ್ರೆಂಟ್ ಐತೆ ನೋಡಿ ಸರ. ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಂ, ದೆಹಲಿ ಒಳಗೆ ಪಂಚಾಯತ್ಗಳು ಇಲ್ಲ. ಆದರೆ ಎಲ್ಲಿಲ್ಲ ಇನ್ನೊಂದು ಅದ್ರ ಪ್ಲಸ್ ಏನಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಪಂಚಾಯತ್ಗಳು ಅದೇವ ಸರ. ಆದರೆ ಪಶ್ಚಿಮ ಬಂಗಾಳದ ಯಾವ ಜಿಲ್ಲೆಗಳಲ್ಲಿ ಪಂಚಾಯತ್ಗಳ ಪ್ರಸ್ತುತ ಇಲ್ಲ ಅಂತ ಕೇಳಿದ್ರೆ ಡಾರ್ಜಿಲಿಂಗ್ ಅನ್ನುವಂಥ ಜಿಲ್ಲೆ, ಇಲ್ಲಿ ಪಂಚಾಯತ್ಗಳು ಇಲ್ಲ ಸರ. ಹಾಗಾದ್ರೆ ಭಾರತ ಸಂವಿಧಾನದ 243 ಸಬ್ ಕ್ಲಾಸ್ ಎಂ 243 ಎಂ ಅನ್ನುವಂಥ ವಿಧಿ ಉಪವಿಧಿ ಏನ್ ಹೇಳಿಕೊಡ್ತ ಸರ್? ಪಂಚಾಯತ್ಗಳು ಅಸ್ತಿತ್ವದಲ್ಲಿ ಇಲ್ಲ ಅನ್ನುವಂಥ ಪರಿಕಲ್ಪನೆ ಕೊಡ್ತದ. ಇದು ಗೊತ್ತಿರ್ಬೇಕು ನಮಗೆ. ಎಷ್ಟನೇ ಆರ್ಟಿಕಲ್ಗಳ ಮೂಲಕ ಪಂಚಾಯತ್ಗಳ ಸ್ಥಾಪನೆಗೆ ಅವಕಾಶ ಇಲ್ಲ ಅಂತ ಕೇಳಿದ್ರೆ 243, ಅವಕಾಶ ಐತೆ ಅಂತ ಕೇಳಿದ್ರೆ 40ನೇ ವಿಧಿ ಬರ್ತದೆ ಮುಂದೆ ಹೇಳಂಬ್ರಿ ಅಂತ ಅದನ್ನ. ಈಗ ಈ 243 ಎಂ ಅನ್ನುವಂಥ ವಿಧಿ ಪಂಚಾಯತ್ಗಳು ಇಲ್ಲ ಅಂತ ಹೇಳಕತ್ತೆ ಸ್ನೇಹಿತರೆ. ತದನಂತರದಾಗ ಏನು ಗೊತ್ತಿರ್ಬೇಕು ಸರ್ ಅಂದ್ರಿಗೆನ ಈ ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಂ ಐತಲ್ರಿ, ನಾಗಾಲ್ಯಾಂಡ್, ಮೇಘಾಲಯ ಮತ್ತು ಮಿಜೋರಾಂ. ಈ ನಾಗಾಲ್ಯಾಂಡ್, ಮೇಘಾಲಯ, ಮಿಜೋರಾಂ ಇನ್ನೊಂದು ವಿಶೇಷತೆ ನಾವು ನೆನ್ಪಿಡಬೇಕು. 2022ರ 5ನೇ ಹುಲಿ ಗಣತಿಯಲ್ಲಿ ಹುಲಿಗಳು ಒಂದದೇ ಇರತಕ್ಕಂಥ ರಾಜ್ಯಗಳಲ್ಲಿ ಇವು ಕೂಡ ಒಂದ್ರಿ. 3 ರಾಜ್ಯದ ಹುಲಿನೇ ಇಲ್ಲ. ಇದ್ರ ಜೊತೆಗೆ ಇನ್ನೊಂದು ಯಾವ ರಾಜ್ಯದ ಹುಲಿ ಇಲ್ಲ ಅಂದ್ರೆ ತ್ರಿಪುರಾ ಅನ್ನುವಂಥ ಸ್ಟೇಟು. ಇವೆಲ್ಲವೂ ಕೂಡ ಈಶಾನ್ಯ ಸಹೋದರಿ ರಾಜ್ಯಗಳು. ಈಶಾನ್ಯ ಸಹೋದರ ರಾಜ್ಯಗಳು ನೋಡಿ. ನಾಗಾಲ್ಯಾಂಡ್ ಅನ್ನುವಂಥದ್ದು 371A ಅನ್ನುವಂಥ ಸಬ್ ಕ್ಲಾಸ್, ಇದರ ಸ್ಪೆಷಲ್ ರಿಸರ್ವೇಶನ್. ಮೇಘಾಲಯಕ್ಕೆ ಇಲ್ರಿ. ಮಿಜೋರಂ ಏನ್ ಸಲ 371G ಅನ್ನುವಂಥ ವಿಶೇಷ. ಹಾಗಾದ್ರೆ ಇವೆಲ್ಲವೂ ಕೂಡ ಏನಂತ ಕೇಳಿದಾಗ ಈಶಾನ್ಯ ಸಹೋದರ ರಾಜ್ಯಗಳ ವ್ಯಾಪ್ತಿಯಲ್ಲಿ ಬರ್ತಾವ ಸ್ನೇಹಿತರೆ. ಇಲ್ಲಿ ಪಂಚಾಯತ್ಗಳಿಲ್ಲ. ದೆಹಲಿಯಲ್ಲಿ, ಪಶ್ಚಿಮ ಬಂಗಾಳ, ಡಾರ್ಜಿಲಿಂಗ್ ಜಿಲ್ಲೆ. ಇಲ್ಲಿ ನಾವು ಕೊಟ್ಟಂತ ಆಪ್ಷನ್ಗಳಲ್ಲಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥ ಪರಿಕಲ್ಪನೆ. ಮುಂದಿನ ಪ್ರಶ್ನೆ ನೋಡೋಣಂತ ನೋಡಿ. 4ನೇದಾಗಿ ಭಾರತದ ಪಂಚಾಯತ್ಗಳ ಸಂಖ್ಯೆಯನ್ನು ಗುರುತಿಸಿ. ಟೋಟಲ್ ಇಂಡಿಯನ್ ಪಂಚಾಯತ್ಸ್, ಭಾರತ ದೇಶದಲ್ಲಿರುವ ಒಟ್ಟು ಪಂಚಾಯತ್ಗಳ ಸಂಖ್ಯೆಯನ್ನು ಗುರುತಿಸಿ. ಅಂದಾಜು ಹೇಳ್ಬೇಕು ನಾವಿಲ್ಲಿ, ಬಟ್ ನಿಖರವಾಗಿರ್ತಕ್ಕಂಥ ಮಾಹಿತಿ ಇಲ್ರಿ ಎಲ್ಲಿ. ಆದ್ರೆ ಅಂದಾಜು ಏನ್ ಸರ್ ಅಂದ್ರ ಎಷ್ಟು ಪಂಚಾಯತ್ಗಳು ಇದೆಯೋ ಅಂತ ನಾವು ಹೇಳ್ಬೋದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ ಸರ್ ಅಂದ್ರೆ ಭಾರತದ ಒಟ್ಟು ಪಂಚಾಯತ್ಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ಒಟ್ಟು ಪಂಚಾಯತ್ಗಳು ಎಷ್ಟಿರಬಹುದು ಸರ್ ಅಂದ್ರೆ ವಿಶೇಷವಾಗಿ ಏನಂದ್ರೆ 2.5 ಲಕ್ಷಕ್ಕೂ ಅಧಿಕ ಪಂಚಾಯತ್ಗಳು ನಮ್ಮ ದೇಶದಾಗಿದೆವರಿ. 2.5 ಲಕ್ಷಕ್ಕೂ ಅಧಿಕ. ಇದು ಆಲ್ರೆಡಿ PSI 2019 ಕೇಳ್ಯಾನ ಸ್ನೇಹಿತರೆ. ಭಾರತದ ಒಟ್ಟು ಪಂಚಾಯತ್ಗಳ ಸಂಖ್ಯೆ ಓಲ್ಡ್ ಕ್ವಶನ್ ಪೇಪರ್ ಇದು. ಹಾಗಾದ್ರೆ ಭಾರತದಲ್ಲಿ 2.5 ಲಕ್ಷಕ್ಕೂ ಅಧಿಕ ಪಂಚಾಯತ್ಗಳಿದಾವ. ಈಗ ನೋಡ್ರಿ, ಭಾರತದ ಒಟ್ಟು ಪಂಚಾಯತ್ಗಳು 2.5 ಲಕ್ಷಕ್ಕೂ ಅಧಿಕ ಅಂತ ನಾವು ಬರ್ಕೊಳ್ಳೋಣಂತೆ. 2.5 ಲಕ್ಷಕ್ಕೂ ಅಧಿಕ. ಹಾಗಾದ್ರೆ ಭಾರತ ದೇಶದಲ್ಲಿ ಪಂಚಾಯತ್ಗಳು ಅಷ್ಟಿದೆ ಒಂದು ಗೊತ್ತಾಗ್ಯದ. ಇನ್ನು ಕರ್ನಾಟಕದಲ್ಲಿ ಎಷ್ಟು ಪಂಚಾಯತ್ಗಳು ಇದಾವೆ ಸರ್ ಅಂದ್ರೆ 6022 ಅಂದಾಜು. ಕರ್ನಾಟಕ ರಾಜ್ಯದ ಒಟ್ಟು ಗ್ರಾಮ ಪಂಚಾಯತ್ಗಳು 6022, TP ತಾಲೂಕಾ ಪಂಚಾಯತ್ಗಳು 238, JDP ಜಿಲ್ಲಾ ಪಂಚಾಯತ್ಗಳು 30 ಅಂತ ಓದಿ ಕೇಳ್ಬೇಕು ನಾವು. ಯಾಕಂದ್ರೆ ಬೆಂಗಳೂರು ಅನ್ನುವಂಥದ್ದು ಬರಲ್ರಿ, ಅಲ್ಲಿ ಪ್ರಜೆಗಳಿರ್ತಾರಲ್ಲಿ ಪಂಚಾಯತ್ಗಳು ಕಂಡು ಬರಲ್ಲ. ಹಂಗಾಗಿ ಏನ್ ಸರ್ ಅಂದ್ರೆ ಗ್ರಾಮ ಪಂಚಾಯತ್ಗಳು 6022, ತಾಲೂಕಾ ಪಂಚಾಯತ್ 238, ಜಿಲ್ಲಾ ಪಂಚಾಯತ್ಗಳು 30. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಎರಡನೇದು ಸರಿಯಾಗಿರ್ತಕ್ಕಂಥ ಉತ್ತರ 2.5 ಲಕ್ಷಕ್ಕೂ ಅಧಿಕ ಪಂಚಾಯತ್ಗಳು ನಮ್ಮ ದೇಶದಾಗಿದೆ. ಭಾರತ ದೇಶದ 25 ರಾಜ್ಯಗಳಲ್ಲಿ ಪಂಚಾಯತ್ ಇದೆ, 3 ರಾಜ್ಯದಾಗಿಲ್ಲ. ಅದನ್ನು ನಾವು ಈಗಾಗಲೇ ಡಿಸ್ಕಷನ್ ಮಾಡಿ ಸ್ನೇಹಿತರೆ.
ಹಾಗಾದ್ರೆ ಇಲ್ಲಿ ಭಾರತ ದೇಶದ ಪಂಚಾಯತ್ಗಳನ್ನುವಂಥ ಪರಿಕಲ್ಪನೆ ಕೂಡ ಒಂದಿಷ್ಟು ಮಾಹಿತಿ. ನೆಕ್ಸ್ಟ್ ನೋಡಿ, ಪಂಚಾಯತ್ಗಳ ಕುರಿತು ತಿಳಿಸುವ ಸಂವಿಧಾನದ ವಿಧಿ ಮತ್ತು ಭಾಗ, ಸಂವಿಧಾನದ ಭಾಗ ಮತ್ತು ಅನುಸೂಚಿ ಅಂತ ಕೇಳ್ಯಾನ. ಪಂಚಾಯತ್ಗಳ ಬಗ್ಗೆ ಯಾವ್ದು ತಿಳಿಸ್ತದ ಅಂತ ಅದ್ರ ಬಗ್ಗೆ ನಮಗೆ ಒಂದಿಷ್ಟು ವಿಚಾರಗಳು ಸರ್. ಫಸ್ಟ್ ಏನಂದ್ರೆಗಿನ ಇದು ನಾವು ವಿಚಾರ ಮಾಡ್ತಕ್ಕಂಥ ಸಮಯದಲ್ಲಿ ಪಂಚಾಯತ್ಗಳ ಬಗ್ಗೆ ಏನೇನು ನಮಗೆ ಯಾವ ಭಾಗದಾಗ ಹೇಳ್ಯಾರ ಅಂತ ಕೇಳ್ಯಾರ ಸರ್. ಅದಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ, ಭಾಗ 9 ಮತ್ತು ಅನುಸೂಚಿ 11. ಭಾಗ 9, 9ನೇ ಭಾಗ ಪಂಚಾಯತ್, 11ನೇ ಅನುಸೂಚಿ ಪಂಚಾಯತ್. ಹಾಗಾದ್ರೆ ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡೋಣ್ರಿ. ಪಂಚಾಯತ್ಗಳ ಕುರಿತು ತಿಳಿಸುವ ಸಂವಿಧಾನದ ವಿಧಿ ಭಾಗ ಮತ್ತು ಅನುಸೂಚಿ ನೋಡಿ. ಭಾರತ ಸಂವಿಧಾನದ 9ನೇ ಭಾಗ ಪಂಚಾಯತ್. 9ನೇ ಭಾಗ ಸರ್ ಈಗಾಗಲೇ ನೋಡಿರ್ತಕ್ಕಂಥದ್ದು ಪಂಚಾಯತ್ ಸರ್. ಪಂಚಾಯತ್ 9ನೇ ಭಾಗದಲ್ಲಿ ಎಲ್ಲಿಂದ ಎಲ್ಲಿವರೆಗೆ ವಿಧಿಗಳು ಕೊಟ್ಟಂತ ಗೊತ್ತಿರಲ್ಲ ನಮಗೆ. ಆರ್ಟಿಕಲ್ಸ್ ವಿಧಿಗಳು. ಹಾಗಾದ್ರೆ 243ನೇ ವಿಧಿಯಿಂದ 243 ಓ 243ರಿಂದ 243 ಓ ಅನ್ನುವಂಥ ಪರಿಕಲ್ಪನೆ ಪಂಚಾಯತ್ಗಳು. ಇದರ ಜೊತೆಗೆ ಪಂಚಾಯತ್ಗಳಿಗೆ ಸಂಬಂಧಿಸಿದಂತೆ ಎಷ್ಟನೇ ಅನುಸೂಚಿ ಅಂತ ಕೇಳಿದಂದ್ರೆ ಅನುಸೂಚಿ ಈಗಾಗಲೇ ಕೊಟ್ಟುಬಿಟ್ಟಿವಲ್ಲಿ ಆಪ್ಷನ್ದಲ್ಲಿ 11ನೇ ಅನುಸೂಚಿ. ಹಾಗಾದ್ರೆ ಭಾರತ ದೇಶದ ಒಟ್ಟು ಸಂವಿಧಾನದ ಅನುಸೂಚಿಗಳ ಸಂಖ್ಯೆ ಟೋಟಲ್ ಎಷ್ಟು ಸರ್ ಅಂದ್ರೆ 12. ಮೂಲ ಸಂವಿಧಾನದಲ್ಲಿ 8 ಇದು ಸ್ನೇಹಿತರೆ. ಭಾರತ ಸಂವಿಧಾನದ ಮೂಲ ಸಂವಿಧಾನದಲ್ಲಿ 8 ಅನುಸೂಚಿಗಳಿದ್ದು ಈಗ ಎಷ್ಟಾಗ್ಯಾವ ಅಂದ್ರೆ 12 ಆಗ್ಯಾವ. ಸ್ವಲ್ಪ ನೋಡಿ ಇಲ್ಲಿ 9ನೇ ಅನುಸೂಚಿ ನಮ್ಮ ದೇಶಕ್ಕೆ ಬಂದಿದ್ದ ದೇವಸ್ಥಾನ 9ನೇ ಅನುಸೂಚಿ ಭೂ ಸುಧಾರಣೆ ಅಥವಾ ಲ್ಯಾಂಡ್ ರಿಫಾರ್ಮ್. ಇದು ಗೊತ್ತಿರಬೇಕ್ರಿ, ಭೂ ಸುಧಾರಣೆ ಅಥವಾ ಲ್ಯಾಂಡ್ ರಿಫಾರ್ಮ್. ಇದು ನಮ್ಮ ದೇಶದಲ್ಲಿ 1ನೇ ತಿದ್ದುಪಡಿ 1951 ಜೂನ್ 18 ಇದಾಗ್ಯದ್ರಿ. 9ನೇ ಅನುಸೂಚಿ 8 ಇದ್ದು 9ನೇ ಬರ್ಕೊಂಡಿವಿ. 10ನೇ ಅನುಸೂಚಿ ಅವಸರ ಆಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ. ಆಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಎಷ್ಟನೇ ತಿದ್ದುಪಡಿ ಅಂದ್ರೆ 52ನೇ ತಿದ್ದುಪಡಿ 52 ಅಮೆಂಡ್ಮೆಂಟ್ ಇಯರ್ 1985. PM ರಾಜ್ ಅಂದ್ರೆ ರಾಜೀವ್ ಗಾಂಧಿ. ಇನ್ನು 11ನೇ ಅನುಸೂಚಿ ಈಗಾಗಲೇ ಪಂಚಾಯತಿಂದ ಗೊತ್ತಾಯಿತು. ಇನ್ನು ಉಳಿದಂತ 12ನೇ ಅನುಸೂಚಿ ಮುನ್ಸಿಪಾಲಿಟಿಗಳಂತ ಕೂಡ ಓದಬಹುದ್ರಿ. ಮುನ್ಸಿಪಾಲಿಟಿಗಳು ಸರ. ಹಾಗಾದ್ರೆ ಇದು ಕೂಡ ನಮ್ಮಲ್ಲಿ ಮುನ್ಸಿಪಾಲಿಟಿಗಳು. ಇದು 12ನೇ ಅನುಸೂಚಿ ಸರ. 74ನೇ ತಿದ್ದುಪಡಿ ಕಾಯ್ದೆ ಕೂಡ ನಮ್ಮ ದೇಶದಲ್ಲಿ 1992ದಾಗ ಯಾವುದಕ್ಕೆ ಸಂಬಂಧಪಡುತ್ತ ಸರ್ ಅಂದ್ರೆ ಇದೇ ಮುನ್ಸಿಪಾಲಿಟಿಗಳು. ಹಾಗಾದ್ರೆ ಇಲ್ಲಿ ಕೊಟ್ಟಂತ ಸರಿಯಾದ ಆಪ್ಷನ್ಗಳಲ್ಲಿ 9ನೇ ಭಾಗ ಮತ್ತು 11ನೇ ಅನುಸೂಚಿ ಇದರ ಬಗ್ಗೆ ತಿಳಿಸುವಂತ ವಿಧಿಗಳು, ಒಂದು ಅನುಸೂಚಿ ಮತ್ತು ಭಾಗ. ಹಾಗಾದ್ರೆ ನಮಗೆ 11ನೇ ಅನುಸೂಚಿ ಐತಲ್ರಿ, ಇಲ್ಲಿ ಎಷ್ಟು ವಿಷಯಗಳಿಗೆ ಸಂಬಂಧಿಸಿದಂತೆ ತಿದ್ದುಪಡಿ ಮಾಡಬಹುದು ಅಂತ ಕೇಳಿದ್ರೆ 29 ವಿಷಯಗಳು ಸಬ್ಜೆಕ್ಟ್ಸ್. 29 ವಿಷಯಗಳಿಗೆ ಸಂಬಂಧಿಸಿದಂತೆ ತಿದ್ದುಪಡಿ ಮಾಡಬಹುದು. ಹಾಗಾದ್ರೆ 12ನೇ ಅನುಸೂಚಿಯಲ್ಲಿ ಮುನ್ಸಿಪಾಲಿಟಿಗಳಲ್ಲಿ ಎಷ್ಟು ವಿಷಯಗಳಂತ ಕೇಳಿದ್ರೆ 18 ವಿಷಯಗಳು. ಮುನ್ಸಿಪಾಲಿಟಿಯಲ್ಲಿ 18 ವಿಷಯಗಳಿಗೆ ಸಂಬಂಧಿಸಿದಂತೆ ತಿದ್ದುಪಡಿ ಮಾಡಬಹುದು. ಒಂದು ವೇಳೆ ಪಂಚಾಯತ್ಗಳಲ್ಲಿ 12 ಏನಂತ ಕೇಳಿದ್ರೆ 29 ವಿಷಯಗಳಿಗೆ ಸಂಬಂಧಿಸಿ ತಿದ್ದುಪಡಿ ಮಾಡಬಹುದು. ಇಷ್ಟು ಇದರ ಬಗ್ಗೆ ಸ್ವಲ್ಪ ಮಾಹಿತಿ. ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ 6ನೇದಾಗಿ, ಸಂವಿಧಾನದ ಯಾವ ವಿಧಿಯು ಪಂಚಾಯತ್ ಸ್ಥಾಪನೆಗೆ ಸಂಬಂಧಿಸಿದೆ? ಇಲ್ಲಿ ಕೇಳ ನೋಡಿ ಸ್ನೇಹಿತರೆ, ಭಾರತ ಸಂವಿಧಾನದ ಯಾವ ವಿಧಿ ಪಂಚಾಯತ್ಗಳಿಗೆ ಸಂಬಂಧಿಸಿದಂತ ಕೇಳ್ಯಾನ. ಸ್ಥಾಪನೆಗೆ ಸಂಬಂಧಪಟ್ಟಿದ್ದು 243 ಅಂತ ಕೊಟ್ಟಾನ. ಇದು ಪಂಚಾಯತ್ಗಳು ಇಲ್ಲ ಅಂತ ಹೇಳ್ಬೇಕು ನಾವು, ಅಂದ್ರೆ ಅನ್ವಯ ಆಗಂಗಿಲ್ಲ ಅಂತ ಹೇಳ್ತಕ್ಕಂಥದ್ದು. ಇನ್ನು 44ನೇ ಆರ್ಟಿಕಲ್ ಕೊಟ್ಟಾನ, 243 ಕೊಟ್ಟಾನ. ಆದ್ರೆ ಇಲ್ಲಿ ಸರಿಯಾದ ಉತ್ತರ ಸರ 40ನೇ ಆರ್ಟಿಕಲ್. ಭಾರತ ದೇಶದ ಪಂಚಾಯತ್ಗಳ ಸ್ಥಾಪನೆ ಕುರಿತು ತಿಳಿಸುವ ವಿಧಿನೇ 40 ಅನ್ನುವಂಥದ್ದು ಆರ್ಟಿಕಲ್ ಎಲ್ಲಿ ಬರುತ್ತೆ ಸರ್ ಅಂದ್ರೆ 4ನೇ ಭಾಗ. 4ನೇ ಭಾಗ ನಮಗೇನು ಹೇಳಿಕೊಡ್ತಂದ್ರೆ DPSP, ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಅಥವಾ ರಾಜನೀತಿ ನಿರ್ದೇಶಕ ತತ್ವಗಳು. ರಾಜನೀತಿ ನಿರ್ದೇಶಕ ತತ್ವಗಳಂತ ಏನು ಕರಿತೀವಿ ಸ್ನೇಹಿತರೆ, ಇಲ್ಲಿ ಐತಿ ವಿಧಿ. ಹಾಗಾದ್ರೆ ಇದು ಎಷ್ಟನೇ ಭಾಗ ಅಂದ್ರೆ 4ನೇ ಭಾಗ ಗೊತ್ತಾಯಿತು. ಎಲ್ಲಿಂದ ಎಲ್ಲಿವರೆಗೆ ವಿಧಿಗಳಿದೆ ಅಂದ್ರೆ 36ರಿಂದ 51ನೇ ವಿಧಿ, 36 to 51 ಆರ್ಟಿಕಲ್ಸ್. ಇದರ ಜೊತೆಗೆ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಯಾವ ಸಂವಿಧಾನದಿಂದ ಎರವಲು ಅಂದ್ರೆ ಐರಿಷ್ ಸಂವಿಧಾನ. ಈ ಒಂದು ಐರಿಷ್ ಸಂವಿಧಾನದಿಂದ ಎರವಲು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಸಮಾಜವಾದಿ ತತ್ವಗಳು, ಉದಾರವಾದಿ ತತ್ವಗಳು, ಗಾಂಧಿ ತತ್ವಗಳು, ಗಾಂಧಿ ಪ್ರಿನ್ಸಿಪಲ್ಸ್, ಇವು 3 ಇದೆ ಸರ.
ಹಳ್ಳಿ ಅಭಿವೃದ್ಧಿ ಆದ್ರೆ ದಿಲ್ಲಿ ಅಭಿವೃದ್ಧಿ ಅಂತ ಹೇಳಿರ್ತಕ್ಕಂಥ ವ್ಯಕ್ತಿನೇ ಮಹಾತ್ಮ ಗಾಂಧೀಜಿ. ಹಂಗಾಗಿ ಗಾಂಧೀಜಿಯವರ ನೆನಪಿಗೆ ಅಕ್ಟೋಬರ್ 2 ಮೊದಲನೇ ಬಾರಿ ಪಂಚಾಯತ್ ಕೂಡ ಅವತ್ತೇ ಉದ್ಘಾಟನೆ ಮಾಡೋಣ ಅಕ್ಟೋಬರ್ 2ಕ್ಕೆ. ಹಾಗಾದ್ರೆ ಗಾಂಧೀಜಿಯವರ ರಾಮರಾಜ್ಯದ ಪರಿಕಲ್ಪನೆಯಲ್ಲಿ ಗಾಂಧೀಜಿಯವರ ಗಾಂಧಿ ತತ್ವಗಳಲ್ಲಿ ಗ್ರಾಮದ ಸರ್ವಾನುಮುಖವಾಗಿರ್ತಕ್ಕಂಥ ಅಭಿವೃದ್ಧಿ ಪಾತ್ರದಲ್ಲಿ ಇವು ಕೂಡ ನಾವು ಮೆನ್ಷನ್ ಮಾಡಿವಿ. ಎಷ್ಟನೇ ವಿಧಿ ಪಂಚಾಯತ್ ಸ್ಥಾಪನೆ 40ನೇ ವಿಧಿ ಅಂತ ನಮಗೆ ಕನ್ಫರ್ಮೇಶನ್ ಸಿಕ್ತಿಲ್ಲಿ. ಇದು ಬಹಳ ಸರಿ ಕೇಳೇನ್ರಿ, ನೆನ್ಪಿಡ್ಕೋಬೇಕು ನಾವು. ತದನಂತರ ಏನ್ ಸರ್ ಅಂದ್ರಿಗಿನ ಇಲ್ಲಿನ 243 ಅನ್ವಯ ಆಗಲ್ಲ ನೋಡಿ 44 ಆರ್ಟಿಕಲ್. ಈ 44 ಆರ್ಟಿಕಲ್ ಯಾವುದಕ್ಕೆ ಸಂಬಂಧಪಡುತ್ತೆ ಸರ್ ಅಂದ್ರೆ ಏಕರೂಪ ನಾಗರಿಕ ಸಂಹಿತೆ, ಏಕರೂಪ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ UCC, ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಸಂಬಂಧಪಟ್ಟಿದ್ದು 44 ಆರ್ಟಿಕಲ್. ಭಾರತ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಯಲ್ಲಿರುವ ಏಕಮಾತ್ರ ರಾಜ್ಯ ಗೋವಾ. ಏಕರೂಪ ನಾಗರಿಕ ಸಂಹಿತೆ ಜಾರಿಯಲ್ಲಿರುವ ಏಕಮಾತ್ರ ರಾಜ್ಯವು ಸರ್ ಅಂದ್ರೆ ಗೋವಾ. ಆದ್ರೆ ಇದನ್ನ ಏನಂತ ಕರಿಬೇಕು ಸರ್ ಅಂದ್ರೆ ಪೋರ್ಚುಗೀಸರು ಜಾರಿಗೆ ತಂದಾರೆ ಇದನ್ನ ಏಕರೂಪ ನಾಗರಿಕ ಸಂಹಿತೆ. ಆದ್ರೆ ಇತ್ತೀಚೆಗೆ ಭಾರತ ದೇಶದಲ್ಲಿ ಒಂದು ಕರೆಂಟ್ ಇವೆಂಟ್ ಅಪ್ಡೇಟ್ ಆಗ್ಬೇಕು ನಾವು. ಭಾರತ ದೇಶದ ಯಾವ ರಾಜ್ಯ ಸರ್ಕಾರವು ಮೊದಲನೇ ಬಾರಿಗೆ ಏಕರೂಪ ನಾಗರಿಕ ಸಂಹಿತೆಗೆ ಒಪ್ಪಿಗೆ ನೀಡಿದೆ? ಭಾರತ ದೇಶದ ಯಾವ ರಾಜ್ಯ ಸರ್ಕಾರವು ಸ್ಟೇಟ್ ಗೌರ್ಮೆಂಟ್ ಅಂತ ಪ್ರಶ್ನೆ ಕೇಳಿದ್ರೆ ನಾವು ನೇರವಾಗಿ ಉತ್ತರ ಉತ್ತರಾಖಂಡ್. ಉತ್ತರಾಖಂಡ್ ರಾಜ್ಯವನ್ನ ಭಾರತ ದೇಶದಲ್ಲಿ ದೇವಭೂಮಿ ರಾಜ್ಯ ಅಂತ ಕೂಡ ಕರಿತೀವಿ ಸ್ನೇಹಿತರೆ, ದೇವಭೂಮಿ. ಹಾಗಾದ್ರೆ ಭಾರತದ ದೇವರ ನಾಡು ಅಂತ ಯಾವುದನ್ನು ಕರಿತಾರೆ? ಕೇರಳ. ದೇವಭೂಮಿ ರಾಜ್ಯ ಉತ್ತರಾಖಂಡ್. ಇಲ್ಲಿ ಇತ್ತೀಚೆಗೆ ಏನಂತ ಕೇಳಿದಾಗ ಈ ಒಂದು ನೀತಿಯನ್ನ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರಲು ಮುಂದಾದ ಸರ್ಕಾರದ ರಾಜ್ಯ ಇದು ಫಸ್ಟ್ ಇಂಡಿಯಾದಾಗ. ಒಂದು ವೇಳೆ ಪೋರ್ಚುಗೀಸರು ಈಗಾಗಲೇ ತಂದಿದ್ದು ಎಲ್ಲಿ ಸರ್ ಅಂದ್ರೆ ಗೋವಾದೊಳಗ. ಇದ್ರ ಬಗ್ಗೆ ಎಷ್ಟನೇ ಆರ್ಟಿಕಲ್ ಹೇಳ್ತು? 44ನೇ ಆರ್ಟಿಕಲ್ ಯೂನಿಫಾರ್ಮ್ ಸಿವಿಲ್ ಕೋಡ್. ಇದು ಕೂಡ ಇಲ್ಲಿ ಕಂಡು ಬರ್ತದೆ 4ನೇ ಭಾಗದಾಗ. ನೆಕ್ಸ್ಟ್ 243 ಐ ಮತ್ತು ವೈ ಅಂತ ಏನ್ ಹೇಳ್ತಾವ ಸರ್ ಅಂದ್ರ ಇದು ರಾಜ್ಯಕ್ಕೆ ಸಂಬಂಧಿಸಿದಂತೆ ಹಣಕಾಸು ಆಯೋಗ, ಸ್ಟೇಟ್ ಫೈನಾನ್ಸಿಯಲ್ ಕಮಿಷನ್, ರಾಜ್ಯ ಹಣಕಾಸು ಆಯೋಗ. 243ನೇ ವಿಧಿ. ರಾಜ್ಯದಲ್ಲಿ ಎಷ್ಟು ಹಣಕಾಸು ಆಯೋಗಗಳು ಆಗ್ಯಾವ ಸರ್ ಅಂದ್ರೆ 5. 1ನೇ ಹಣಕಾಸು ಆಯೋಗದಲ್ಲಿ ಅಧ್ಯಕ್ಷರಾರು ಸರ್ ಅಂದ್ರೆ ಜಿ ತಿಮ್ಮಯ್ಯ ಅನ್ನುವಂಥ ವ್ಯಕ್ತಿ. ಹಾಗಾದ್ರೆ 400 ಯಾರಿದ್ರು ಸರ್ ಅಂದ್ರೆಗಿನ ಸಿ ಚಿನ್ನಸ್ವಾಮಿ ಅನ್ನುವಂಥ ವ್ಯಕ್ತಿ. 500 ಇತ್ತೀಚೆಗೆ 2023ರಲ್ಲಿ ಅಪಾಯಿಂಟ್ ಆಗ್ಯಾರ ಸಿ ನಾರಾಯಣ ಸ್ವಾಮಿ ಅಥವಾ ಎಲ್ ನಾರಾಯಣ ಸ್ವಾಮಿ, ಕೇಂದ್ರದ ಮಾಜಿ ಲೋಕಸಭಾ ಸದಸ್ಯರು ಕರ್ನಾಟಕದವರು. ಇವರು ಅಪಾಯಿಂಟ್ ಆಗ್ಯಾರ. ಎಷ್ಟನೇ ಆರ್ಟಿಕಲ್ಸ್ ಅಂದ್ರೆ 243 ಐ ಅಂಡ್ ಮತ್ತು ವೈ ಅಂತ ಬರ್ತವ್ರಿ. ಹಾಗಾದ್ರೆ ಇದು ಪಂಚಾಯತಿ ಸಂಬಂಧಪಟ್ಟ ಸ್ಥಾಪನೆಗೆ ಸಂಬಂಧಿಸಿದ ಸಮಿತಿ ವಿಧಿ ಇದರ ಬಗ್ಗೆ. ನೆಕ್ಸ್ಟ್ ನೋಡಿ ಮುಂದಿನದಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯು ಯಾವ ತತ್ವವನ್ನು ಆಧರಿಸಿದೆ? ಈಗಾಗಲೇ ಮಾತಾಡಿಬಿಟ್ಟು ಫಸ್ಟ್ ಕ್ವಶನ್ ಅಲ್ಲಿ ಇದನ್ನು ಓದ್ಕೊಂಡಿವಿ. ಪಂಚಾಯತ್ ರಾಜ್ ತತ್ವವು ಯಾವ ಒಂದು ಮಾದರಿಯನ್ನು ಅಳವಡಿಸಿ ಅಂತ ಕೇಳ ಸರ. ಹಾಗಾದ್ರೆ ಇಲ್ಲಿ ವಿಶೇಷವಾಗಿ ಏನು ಸರ್ ಅಂದ್ರೆ ನಾವು ನೇರವಾಗಿರ್ತಕ್ಕಂಥ ಉತ್ತರ ವಿಕೇಂದ್ರೀಕರಣ. ಕೇಂದ್ರೀಕರಣ ಅಂದ್ರೆ ಒಂದ್ ಕಡೆ ಇರೋದು, ವಿಕೇಂದ್ರೀಕರಣ ಡಿವೈಡ್ ಆಗದ ಹಂಗ. ಫಾರ್ ಎಕ್ಸಾಂಪಲ್ ನೋಡಿ, ಕೇಂದ್ರ ಸರ್ಕಾರ ನಮ್ಮ ದೇಶದಾಗ ಒಂದೈತ್ರಪ್ಪ. ಕಾಕ ಎಷ್ಟು ಜನ ಇದಾರೆ ಸರ್? ನರೇಂದ್ರ ಮೋದಿ ಅವರು ಒಬ್ಬರೇ ಪ್ರಧಾನಮಂತ್ರಿ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಯಾರು ಇರ್ತಾರೆ ಸರ್ ಅಂದ್ರೆ ರಾಜ್ಯ ಸರ್ಕಾರ, ಸ್ಟೇಟ್ ಗೌರ್ಮೆಂಟ್ ಇರ್ತದ. ಸ್ಟೇಟ್ ಗೌರ್ಮೆಂಟ್ಸ್ಗಳು ರಾಜ್ಯದಾಗ ನಮ್ಮ ದೇಶದಾಗ ಎಷ್ಟಿದಾವೆ ಸರ್ ಅಂದ್ರೆ ಟೋಟಲ್ ಇಂಡಿಯಾದಾಗ 28 ಸ್ಟೇಟ್ ಗೌರ್ಮೆಂಟ್ಸ್ ಬರ್ತಾವ ಮತ್ತು ಕೇಂದ್ರಾಡಳಿತ ಪ್ರದೇಶ ಬರ್ತಾವ 8. ನೆಕ್ಸ್ಟ್ ರಾಜ್ಯ ಸರ್ಕಾರಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದಾಗ್ಯದ. ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯತ್ಗಳು ಎಷ್ಟಾಗ್ಯದ? 35 ಅಂತೇಳಿ. ಈ ಜಿಲ್ಲೆಯಿಂದ ತಾಲೂಕಿಗೆ ಫಂಡ್ ಹೋಗ್ತದ, ಟಿಪಿಗೆ. ಜಿಲ್ಲೆಯಿಂದ ತಾಲೂಕಿಗೆ, ತಾಲೂಕಿನಿಂದ ಗ್ರಾಮ ಪಂಚಾಯತ್ಗೆ ಹೋಗ್ತದ. ಹಿಂಗ ಸರ ಹುದ್ದೆಗಳ ಅನುಕ್ರಮವಾಗಿ ವಿಕೇಂದ್ರೀಕರಣ ಆಖ್ಯಾತ ಬಂದ ಅಧಿಕಾರ. ಭಾರತ ದೇಶದಲ್ಲಿ ಪಂಚಾಯತ್ಗಳು ವಿಕೇಂದ್ರೀಕರಣದ ಆಧಾರದ ಮೇಲೆ ಕೆಲಸ ಮಾಡ್ಬೇಕಂತ ಹೇಳಿದ ಸಮಿತಿನ ನಾವು ಹೇಳಿವಿ ಬಲವಂತರ ಮೇತ. ಆಗ ಸ್ವಲ್ಪ ಒಂದಿಷ್ಟು ಡಿಸ್ಕಷನ್ ಮಾಡೋಣ ಸರ. ಭಾರತದಲ್ಲಿ ಪಂಚಾಯತ್ಗಳಿಗೆ ಸಂಬಂಧಿಸಿದ ಸಮಿತಿಗಳು ಯಾವ್ಯಾವ ಅಂತ ಗೊತ್ತಿರಬೇಕು ನಮಗ. ನೋಡಿ, ಭಾರತ ದೇಶದಲ್ಲಿ ಪಂಚಾಯತ್ಗಳಿಗೆ ಸಂಬಂಧಿಸಿದ ಸಮಿತಿ ಸರ್, ಭಾರತದಲ್ಲಿ ಪಂಚಾಯತ್ಗಳಿಗೆ ಯಾವ್ಯಾವ ಸಮಿತಿಗಳು ಸಂಬಂಧಪಟ್ಟವ ಅದರ ಬಗ್ಗೆ ಸ್ವಲ್ಪ ಮಾಹಿತಿ. ಪಂಚಾಯತ್ಗಳ ಸಂಬಂಧಿಸಿದ ಸಮಿತಿಗಳು ನೋಡಿ, ಫಸ್ಟ್ ಒನ್ ಸರ್, 1ನೇ ಸಮಿತಿ, 1ನೇದಾಗಿ ಬಲವಂತರಾಯ್ ಮೆಹ್ತಾ ಸಮಿತಿ. ಬಲವಂತರಾಯ್ ಮೆಹ್ತಾ ಸಮಿತಿ ಅಪಾಯಿಂಟೆಡ್ ಇಯರ್ 1957. ಅಂದಿನ ಪ್ರಧಾನಿ ನೆಹರು, ಜವಾಹರ್ಲಾಲ್ ನೆಹರು. ನೆಕ್ಸ್ಟ್ 2ನೇದ್ರಿ ಅಶೋಕ್ ಮೆಹ್ತಾ ಸಮಿತಿ ಅಪಾಯಿಂಟೆಡ್ ಇಯರ್ 1977. ಅಂದಿನ ಪ್ರಧಾನಿ ಮೊರಾರ್ಜಿ ದೇಸಾಯಿ. ನೆಕ್ಸ್ಟ್
ಮೂರನೇದಾಗಿ ಹನುಮಂತರಾವ್ ಸಮಿತಿ, ಇದನ್ನ ನಾವು ನೆನ್ಪಿಡ್ಬೇಕ್ರಿ. ಯಾವ ಸರ? ಹನುಮಂತರಾವ್ ಸಮಿತಿ. ಹನುಮಂತರಾವ್ ಸಮಿತಿ ಜಾರಿಗೆ ಬಂದಿದ್ದ ಯಾವ ಸರ್? ನಮ್ಮ ದೇಶದಾಗ ಅಂದ್ರೆ ಅಪಾಯಿಂಟ್ ಆಗಿದ್ದ 1983. ಅವತ್ತಿನ ಪ್ರಧಾನಿ ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ, ಐರನ್ ಲೇಡಿ ಆಫ್ ಇಂಡಿಯಾ ಇಂದಿರಾ ಗಾಂಧಿ 1983 ಸಮಯದಾಗ ಪ್ರಧಾನಿ ಇರ್ತಾರ. ನೆಕ್ಸ್ಟ್ ಹನುಮಂತರಾವ್ ಸಮಿತಿ ಮುಗಿದ ನಂತರ GVK ರಾವ್ ಸಮಿತಿ. GVK ರಾವ್ ಸಮಿತಿ ಅಪಾಯಿಂಟೆಡ್ ಆಗಿದ್ದು 1984-85 ಅಲ್ಲಿ. ರಾಜೀವ್ ಗಾಂಧಿ ಸರ. ತದನಂತರದಾಗಿ LM ಸಿಂಘ್ವಿ ಸಮಿತಿ, ಭಾರತ ದೇಶದಲ್ಲಿ ಪ್ರವಾಸಿ ಭಾರತೀಯ ದಿನಕ್ಕೆ ಶಿಫಾರಸು ಕೊಟ್ಟಂತ ಸಮಿತಿನ LM ಸಿಂಘ್ವಿ 85-86 ಇದು ಕೂಡ ಏನಂತ ಕೇಳಿದಾಗ ರಾಜೀವ್ ಗಾಂಧಿ. 57 ಬಲವಂತರಾವ್ ಮೆಹ್ತಾ, 77 ಅಶೋಕ್ ಮೆಹ್ತಾ, 83 ಹನುಮಂತರಾವ್ ಸಮಿತಿ, 84-85 GVK ರಾವ್, ಫೈನಲ್ ಆಗಿ 85 ಅಪಾಯಿಂಟ್ ಆಗಿ 86 ಕೊಟ್ಟಿರ್ತಕ್ಕಂಥ LM ಸಿಂಘ್ವಿ ಸಮಿತಿ. ರಾಜಕೀಯ ಪಕ್ಷಗಳು ಚುನಾವಣೆಗಳಲ್ಲಿ ಭಾಗವಹಿಸಬಾರದು ಅಂತ ಹೇಳ್ತಾರೆ LM ಸಿಂಘ್ವಿ ಅವರು. ನೆಕ್ಸ್ಟ್ ಸರ ಇಲ್ಲಿಂದ ನೇರವಾಗಿ ನಾವು ಗಾಡ್ಗಿಲ್ ಸಮಿತಿ ಅಂತ ಬರ್ತದೆ. ಗಾಡ್ಗಿಲ್ ಸಮಿತಿ 1988. ತದನಂತರವಾಗಿ PK ತುಂಗನ್ ಸಮಿತಿ 1989 ರೀ. PK ತುಂಗನ್ ಸಮಿತಿ 1989. ಲಾಸ್ಟ್ ಒನ್ ಯಾವ ಸರ್ ಅಂದ್ರ ಕರ್ರಾ ಸಮಿತಿ 1990. ಕರ್ರಾ ಸಮಿತಿ ನೇಮಕಗೊಂಡಾಗ ದೇಶದ ಪ್ರಧಾನಮಂತ್ರಿ ಚಂದ್ರಶೇಖರ್ಕ್ಕಿಂತ ಬಿಫೋರ್ ಇರ್ತಕ್ಕಂಥ ಯಾರು ಸರ್ ಅಂದ್ರ ಇಲ್ಲಿ ನಮಗ ಚೌಧರಿ ಚರಣ್ ಸಿಂಗ್ ಅವರಾದ ನಂತರ ಅಲ್ಲಿಂದ ನೇರವಾಗಿ ಬಂದಾಗ PV ನರಸಿಂಹರಾವ್ಕ್ಕಿಂತ ಬಿಫೋರ್ ಯಾರಾಗಿದ್ರು ಸರ್ ಅಂದ್ರ VP ಸಿಂಗ್ ಅಥವಾ ವಿಶ್ವನಾಥ್ ಪ್ರತಾಪ್ ಸಿಂಗ್. ಇವರಾದ ನಂತರ ಮುಂದುವರೆದಿರ್ತಕ್ಕಂಥ ವ್ಯಕ್ತಿನೇ ಚಂದ್ರಶೇಖರ್ ಸ್ವಲ್ಪ ದಿನಗಳ ಕಾಲ. ಇಲ್ಲಿ 89 ರಾಜೀವ್ ಗಾಂಧಿ ಅವರು, 88 ಕೂಡ ರಾಜೀವ್ ಗಾಂಧಿ, ಇವರೆಲ್ಲ ಕೂಡ ರಾಜೀವ್ ಗಾಂಧಿ ತೋದ್ಕೊಂಡ್ಬಿಡ್ಬೇಕು ನಾವು ಸುಮ್ಮ ಹಿಂಗ ಸರ್. ಹಾಗಾದ್ರೆ ಬಲವಂತರಾವ್ ಮೆಹ್ತಾ, ಅಶೋಕ್ ಮೆಹ್ತಾ, ಹನುಮಂತರಾವ್ ಸಮಿತಿ, GVK ರಾವ್ ಸಮಿತಿ, LM ಸಿಂಘ್ವಿ ಸಮಿತಿ, ಗಾಡ್ಗಿಲ್ ಸಮಿತಿ, PK ತುಂಗನ್ ಸಮಿತಿ, ಕರ್ರಾ ಸಮಿತಿ ಇವೆಲ್ಲವೂ ಕೂಡ ಭಾರತ ದೇಶದಲ್ಲಿ ಪಂಚಾಯತ್ಗಳಿಗೆ ಸಂಬಂಧಿಸಿದ ಭದ್ರ ಬುನಾದಿಯನ್ನು ಹಾಕಿರ್ತಕ್ಕ ಸಮಿತಿಗಳು. ಸರ್ ಮೇಲಿನ 2 ಸಮಿತಿಗಳು ಬಹಳಷ್ಟು ನಮಗೆ ಐಲೆಟ್ಸ್ ಗೊತ್ತಿರಬೇಕು. ಬಲವಂತರಾವ್ ಮೆಹ್ತಾ ಅವರ ಬಗ್ಗೆ ಕೂಡ ವಿಚಾರಗಳು ಗೊತ್ತಿರಬೇಕ್ರಿ. ಅವೆಲ್ಲದರ ಬಗ್ಗೆ ಅಧ್ಯಯನ ಮಾಡಕ್ಕಾಗಿ ಕೆಳಗೆ ಒಂದೊಂದು ಸಮಿತಿ ನೇಮಕ ಮಾಡ್ಕ್ಯಾಂತ ಬಂದಿವಿ ಸ್ನೇಹಿತರೆ. ಅವೆಲ್ಲ ಸಮಿತಿಗಳು ಸರ್ 7-8 ಸಮಿತಿ ಆಗ್ಯಾವ ಈಗ ನೋಡ್ರಿ. ಇವು ಇಯರ್ ಮತ್ತೆ ಆ ಸಮಯದಲ್ಲಿ ಯಾರ್ಯಾರು ಪ್ರಧಾನಮಂತ್ರಿ ಇರ್ತಾರೆ ಅಂತ ಕೂಡ ನಮಗೆ ಸ್ವಲ್ಪ ವಿಚಾರಗಳು ಗೊತ್ತಿರಲಿ. ಹಾಗಾದ್ರೆ ಇಷ್ಟೆಲ್ಲ ವಿಚಾರಗಳು ಪಂಚಾಯತ್ಗಳಿಗೆ ಸಂಬಂಧಿಸಿರತಕ್ಕಂಥ ಒಂದಿಷ್ಟು ಮಾಹಿತಿ. ಹಾಗಾದ್ರೆ ಮೊದಲನೇ ಬಾರಿಗೆ ಏನ್ ಸರ್ ಅಂತ ಕೇಳಿದಾಗ ನಾವು ಇವರು ಬಲವಂತರಾವ್ ಮೆಹ್ತಾ ಬಗ್ಗೆ ತುಂಬಾ ಡೀಟೇಲ್ ಆಗಿ ಕೂಡ ಓದ್ಕೊಂಡಿವಿ, ಹೌದಾ? ಇಷ್ಟು ನಮಗೆ ಏನಂತ ಕೇಳಿದ್ರ ಇವತ್ತಿಗೆ ಸಂಬಂಧಿಸಿದಂತೆ. ಹಾಗಾದ್ರೆ ಸರ ಇವತ್ತಿನ ಒಂದು ತರಗತಿಗೆ ಸಂಬಂಧಿಸಿದಂತೆ ಪೂರಕವಾಗಿರ್ತಕ್ಕಂಥ ವಿಚಾರಗಳು ಇದು. ಜಸ್ಟ್ ನಿಮಗ ಆ ಪಂಚಾಯತ್ಗಳ ಬಗ್ಗೆ ಬೇಸಿಕ್ ಅನ್ನುವಂಥ ನಾಲೆಡ್ಜ್ ಇವತ್ತು. ಮತ್ತೆ ಮುಂದಿನ ತರಗತಿಗಳಲ್ಲಿ ಏನ್ ಮಾಡೋಣ ಸರ್ ಅಂದ್ರೆ ಪಂಚಾಯತ್ಗಳ ಬಗ್ಗೆ ವಿಲೇಜ್ ಅಕೌಂಟ್ ಮತ್ತು PD ಹುದ್ದೆಗೆ ಸಂಬಂಧಿಸಿದಂತೆ ಸವಿವರವಾಗಿರ್ತಕ್ಕಂಥ ವಿವರಣಾತ್ಮಕವಾಗಿ ಒಂದಿಷ್ಟು ಡಿಸ್ಕಷನ್ ಮಾಡುವಂತ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಇದೇ ಮೊದಲ ಬಾರಿಗೆ ನಮ್ಮ ಗುರುದೇವ IAS KS ಬ್ಯಾಂಕಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಒಮ್ಮೆ ಕ್ಲಿಕ್ ಮಾಡಿದ್ದೇ ಆಗಿತ್ತು ನಾವು ನೋಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ಕೂಡ ತಮ್ಮ ನೋಟಿಫಿಕೇಶನ್ ಬರ್ತದೆ. ತಾವು ಕೂಡ ಒಂದಿಷ್ಟು ನೋಡಿ. ಹೌದಾ? ಇವತ್ತಿನ ತರಗತಿ ಕೇಳಿದಾಗ ತಮ್ಮೆಲ್ಲರೂ ಕೂಡ ತುಂಬು ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು.